ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ. ತುಮಕೂರು ಲೋಕಸಭಾ ಕ್ಷೇತ್ರದ ಸಂಪೂರ್ಣ ವರದಿ. ಜನಸಾಮಾನ್ಯರ ಒಲವು ಯಾರ ಕಡೆಗೆ? ನರೇಂದ್ರ ಮೋದಿ ಬಿಜೆಪಿ ಪ್ರಧಾನಮಂತ್ರಿ ಯಾಕಾಗ್ತದೆ? ಸ್ವಲ್ಪ ದೇಶ ಬದಲಾವಣೆ ಆಗ್ತಾ ಇದೆ, ಜೊತೆಗೆ ಉತ್ತಮನೂ ಆಗ್ತಾ ಇದೆ ಸರ್. ಕಾಂಗ್ರೆಸ್ಸಿಂದ ಏನು ಉಪಯೋಗ ಸರ್? ರಾಹುಲ್ ಗಾಂಧಿ ಆದ್ರೂ ಇದು ದೇಶ ಬದಲಾವಣೆ ಆಗಲ್ಲ, ಇರೋಂಗೆ ಇರುತ್ತೆ. ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಮುಂದಿನ ಪ್ರಧಾನಮಂತ್ರಿ ಮೋದಿ ಆದರೆ ಎಲ್ಲ ಸಮಾಜ. ರಾಹುಲ್ ಗಾಂಧಿ ಆಂಟಿಯವರಿಗೆ ಬೇಕು, ನಮಗೆ ಮೋದಿನೇ. ರಾಹುಲ್ ಗಾಂಧಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲೋದು? ನಿಮ್ಮ ಊಟ ಯಾರು? ಬಟ್ ಇಂಥವ್ರಿಗೆ ಅಂತೇನಿಲ್ಲ, ಯಾರು ಬಂದರೂ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಅದೇ ಒಳ್ಳೆ ಬೇಕು. ನೀವು ಯಾರು ಓಟ್ ಹಾಕ್ತೀರಿ? ಯಾವ ಪಕ್ಷ ಓಟ್ ಹಾಕ್ತಾರೆ? ಯಾಕೆ ಬರ್ಬೇಕು? ಪಕ್ಷ ಓಟ್ ಹಾಕ್ಬೇಕಾ? ಪಕ್ಷ ಓಟ್ ಆಗಂತ ಹೇಳೋಕ್ಕಾಗಲ್ಲ. ಬೂತ್ ಮುಂದೆ ಬಂದಾಗಲ್ಲ. ಮುಂದಿನ ಪ್ರಧಾನಮಂತ್ರಿ ಯಾರು? ಮುಂದೆಗೆ ಮುಂದೆ ಬಂದಾಗ ದೇವರಿದ್ದಾನೆ, ಯಾರು ಮಾಡ್ತಾನೆ ನ್ಯಾಯವಾಗಿ ಸರ್, ಮುಂದಿನ ಪ್ರಧಾನಮಂತ್ರಿ ಯಾರು? ಅಷ್ಟೇ. ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬೇಕು? ನಿಮ್ಮ ಓಟ್ ಯಾರು? ಓಟು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಬಿಜೆಪಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಭಾರತ ಪ್ರಧಾನಮಂತ್ರಿ ಯಾರು? ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಪ್ರಧಾನಮಂತ್ರಿ ಯಾರು? ಸರ್, ಇವಾಗ ಸಿಚುವೇಶನ್ ನೋಡ್ತಾ ಇದ್ರೆ ನಾವು ಕರ್ನಾಟಕದಲ್ಲಿ ಸರ್ ನಮಗೆ ಕಾಂಗ್ರೆಸ್ ಮಾಡೋಣ ಒಳ್ಳೆಯದು. ಲೋಕಸಭೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಓಟ್ ಯಾರು? ಸರ್, ಮುದ್ದಾನ್ನ ಕೂಡ ಓಕೆ, ರಾಹುಲ್ ಗಾಂಧಿ ಯಾಕಾಗ್ತದೆ? ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಓಟ್ ಯಾರು? ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ ಅವರು. ಓಕೆ, ತುಮಕೂರು ಲೋಕಸಭಾ ಕ್ಷೇತ್ರದ ನಿಮ್ಮ ಓಟ್ ಯಾರು? ಬಿಜೆಪಿ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಓಟ್ ಯಾರು? ಸೋಮಣ್ಣ. ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಓಟ್ ಯಾರಿಗೆ? ಬಿಜೆಪಿ. ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ಮುಂದಿನ ಭಾರತ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ ಅವರು ಯಾಕೆ? ರಾಹುಲ್ಗೆ ಬಿಟ್ಟು ಕೊಡ್ಬೇಕಂತ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಓಟ್ ಯಾರಿಗೆ? ಮುದ್ದಮ್ಮೇಗೌಡರು. ಓಕೆ, ಪ್ರಧಾನಮಂತ್ರಿ ಅವರು ಸಹ ನರೇಂದ್ರ ಮೋದಿನೇ ಆಗ್ತಾರೆ. ಓಕೆ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಇದರಲ್ಲಿ ನಿಮ್ಮ ಓಟ್ ಯಾರಿಗೆ? ಬಿಜೆಪಿಗೆ? ಬಿಜೆಪಿನೇ. ಸರ್, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ನಮಗೆ ರಾಹುಲ್ ಗಾಂಧಿ ಅವರು. ಸರ್, ಮುಂದಿನ ಪ್ರಧಾನಮಂತ್ರಿ ಆಟೋದವರಿಗೆ ಯಾರು ಏನು ಮಾಡ್ತಾರೆ? ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ಎಲ್ಲರಿಗೂ ಓಟ್ ಹಾಕ್ತೀವಿ, ಯಾರು ಏನು ಮಾಡ್ತಾರೆ? ಸರ್, ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ ಅವರಾಗಬೇಕು. ಸರ್, ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ ಅವರು. ಓಕೆ, ತುಮಕೂರು ಲೋಕಸಭೆ ಕ್ಷೇತ್ರ ನಿಮ್ಮ ಓಟ್ ಯಾರಿಗೆ? ಬಿಜೆಪಿ. ಸರ್, ಕಾಂಗ್ರೆಸ್. ಸರ್, ಮುಂದಿನ ಭಾರತ ಪ್ರಧಾನಮಂತ್ರಿ ಯಾರು? ಆಗ್ಬಿಟ್ಟಿದೆ. ರಾಹುಲ್ ಗಾಂಧಿ ಆಗ್ತಾರೆ. ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ತುಮಕೂರು ಕ್ಷೇತ್ರದಲ್ಲಿ ನಿಮ್ಮ ಓಟ್ ಯಾರು? ಸೋಮಣ್ಣರಿಗೆ. ಮೋದಿ ಆಗಬೇಕು. ಮೇಡಮ್, ಭಾರತ ಪ್ರಧಾನಮಂತ್ರಿ ಯಾರಾಗಬೇಕು? ಭಾರತ ಪ್ರಧಾನಮಂತ್ರಿ ಯಾರಾಗಬೇಕು? ಮೇಡಮ್, ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ ಯಾಕಾಗಬೇಕು? ರಾಹುಲ್ ಗಾಂಧಿ ಯಾಕಾಗಬೇಕು ಮುಂದಿನ ಪ್ರಧಾನಮಂತ್ರಿ? ಹಾಂ, ನಿಮ್ಮ ಓಟ್ ಯಾರಿಗೆ? ನಿಮ್ಮ ಓಟ್ ಯಾರಿಗೆ? ಯಾರು ಪ್ರಧಾನಮಂತ್ರಿ ಆಗಬೇಕು? ನಿಮ್ಮ ಓಟ್ ನೀವು ಯಾರಿಗೆ ಹಾಕ್ತೀರಿ? ನೀವು ಯಾರಿಗೆ ಹಾಕ್ತೀರಿ? ಓಟ್ ಯಾರಿಗೆ ಹಾಕ್ತೀರಿ? ನೀವು ಓಟ್ ಯಾರಿಗೆ ಹಾಕ್ತೀರಿ? ಮುಂದಿನ ಭಾರತ ಪ್ರಧಾನಮಂತ್ರಿ ಯಾರಾಗಬೇಕು?
ಬಿಜೆಪಿ ಅವರು. ಕಾಂಗ್ರೆಸ್ ಅವ್ರು ಯಾಕೆ ಬೇಡ? ಏನಾದಿಲ್ಲ. ಮುಂದಿನ ಭಾರತ ಪ್ರಧಾನಮಂತ್ರಿ ಯಾರಾಗ್ಬೇಕು ಮೇಡಮ್? ಮುಂದಿನ ಭಾರತ ಪ್ರಧಾನಮಂತ್ರಿ ಯಾರಾಗಬೇಕು? ಮುಂದಿನ ಭಾರತ ಪ್ರಧಾನಮಂತ್ರಿ ಯಾರಾಗಬೇಕು? ಮುಂದಿನ ಭಾರತ ಪ್ರಧಾನಮಂತ್ರಿ ಯಾರಾಗಬೇಕು? ನಾವು ಮತವನ್ನು ಹಾಕಿದ್ದೇವೆ, ನೀವು ಮತವನ್ನು ಚಲಾಯಿಸಿ, ನಿಮ್ಮ ಹಕ್ಕನ್ನು ಚಲಾಯಿಸಿ. ನಾವು ಮತದಾನ ಮಾಡಿದ್ದೇವೆ, ನೀವು ಖಂಡಿತ ಮರೆಯದೆ ಆ ದಿನ ಹೋಗಿ ಮತಗಟ್ಟೆ ಹೋಗಿ ಮತದಾನ ಮಾಡಿ. ಮತದಾನ ನಿಮ್ಮೆಲ್ಲರ ಹಕ್ಕು. ಪ್ರತಿಯೊಬ್ಬರು ತಪ್ಪದೆ ನಿಮ್ಮ ಮತವನ್ನು ಸೂಕ್ತ ವ್ಯಕ್ತಿಗೆ ಮತದಾನ ಮಾಡಿ. ನಾನು ಮತದಾನವನ್ನು ಮಾಡಿದ್ದೇನೆ. ನೀವೆಲ್ಲರೂ ಏಪ್ರಿಲ್ 26ರಂದು ತಪ್ಪದೆ ಎಲ್ಲರೂ ಮತದಾನ ಮಾಡಿ. ಇದಾಗಿತ್ತು ತುಮಕೂರು ಕ್ಷೇತ್ರದ ಮತದಾರರ ಮನದ ಮಾತು. ಕ್ಯಾಮರಾ ಪರ್ಸನ್ ಕುಮಾರ್ ಜೊತೆ ಬಂಡಾಯ ಹಿರೇಮಠ್, ನ್ಯೂಸ್ 26 ತುಮಕೂರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.